ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆದಾರರ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡದವರು. ಇದರ ಮುಂದುವರೆದ ಭಾಗವಾಗಿ ಪೆನ್ ಡ್ರೈವ್ ವೈರಲ್ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ತೀವ್ರಗೊಳಿಸ್ತಾ ಇದ್ದಾರೆ. ಹಾಸನದ ಬಿಜೆಪಿ ಮುಖಂಡರ ಮೇಲೆ ಎಸ್ಐಟಿಗೆ ಗುಮಾನಿ ಇದೆಯಾ? ಕೇವಲ ಮೊಬೈಲ್ನಲ್ಲಿ ವಿಡಿಯೋ ಇತ್ತು ಅನ್ನೋದಲ್ಲ ಇಲ್ಲಿ ಇಶ್ಯೂ, ಬೇರೆ ಏನೋ ಇದೆಯಾ? ಅದೇ ಕಾರಣಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಈ ರೀತಿ ಅವರ ತನಿಖೆ ಗಿರಕಿ ಹೊಡಿತಾ ಇದೆಯಾ ಬಿಜೆಪಿ ನಾಯಕರ ಸುತ್ತ ಅನ್ನೋದು ಪ್ರಶ್ನೆ. ಪ್ರೀತಮ್ ಗೌಡ ಆಪ್ತರ ವಿರುದ್ಧ ಎಸ್ಐಟಿ ಬಳಿ ಸಾಕ್ಷ್ಯ ಇದೆಯಾ? ಹಾಗಾದ್ರೆ ಪ್ರಕರಣದಲ್ಲಿ ಯಾರಿಗೆಲ್ಲ ಉರುಳಾಗ್ಲಿದೆ ಈ ವಿಚಾರ ಅನ್ನೋದು ಕುತೂಹಲ. ದೇವರಾಜೇಗೌಡ ಬಳಿಕ ಪ್ರೀತಮ್ ಗೌಡಗೂ ಕೂಡ ಪ್ರಕರಣದ ಕಂಟಕ ಸುತ್ತಿಕೊಳ್ಳುತ್ತಾ ನಿನ್ನೆ ಪ್ರೀತಮ್ ಗೌಡ ಆಪ್ತರ ಮನೆ ಮೇಲೆ ರೇಡ್ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳ ತಂಡ. ಏಕಕಾಲದಲ್ಲಿ ನಾವು ನೋಡಿದ್ವಿ ಎಷ್ಟು ಜಾಗದಲ್ಲಿ ರೇಡ್ ಆಗಿತ್ತು ಎಸ್ಐಟಿ ಟೀಮ್ನಿಂದ, ಸಾಕ್ಷಿ ಸಂಗ್ರಹದ ಕೆಲಸ ಎಷ್ಟು ಚುರುಕಾಗಿ ಸಾಗ್ತಾ ಇತ್ತು ಅಂತ. ಬಟ್ ಪ್ರಶ್ನೆ ಅಂತೂ ಇದ್ದೇ ಇದೆ, ಕೇವಲ ವಿಪಕ್ಷ ನಾಯಕರ ಮನೆ ಅಥವಾ ಕಾರ್ಯಕರ್ತರ ಮನೆ ಮೇಲೆ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆಯಾ? ಈ ಥರ ಅನುಮಾನ ಅಂತೂ ವ್ಯಕ್ತಪಡಿಸ್ತಾ ಇದ್ದಾರೆ ಬಹುತೇಕರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ತನಿಖೆ ಗಿರ್ಕಿ ಹೊಡಿತಾ ಇರೋದು ವಿಪಕ್ಷ ನಾಯಕರ ಮನೆ ಸುತ್ತ ಅಥವಾ ವಿಪಕ್ಷ ನಾಯಕರ ಕಾರ್ಯಕರ್ತರ ಬೆಂಬಲಿಗರ ಸುತ್ತ. ಇದು ಸಹಜವಾಗಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಕೇವಲ ಮೊಬೈಲ್ನಲ್ಲಿ ವಿಡಿಯೋ ಇತ್ತು ಅನ್ನೋದು ಇಲ್ಲಿ ವಿಚಾರನ, ಅಥವಾ ಪಾತ್ರದ ಬಗ್ಗೆ ಗುಮಾನಿ ಇದೆಯಾ? ಏನದು ಗುಮಾನಿ ಅಂತ? ಮಮತಾ, ಎಸ್ಐಟಿ ತಂಡದವರು ಯಾರೆಲ್ಲ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದ್ದಾರೆ, ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ, ಈ ನಿಟ್ಟಿನಲ್ಲೂ ಕೂಡ ಈ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ಭಾಗವಾಗಿಯೇ ಇನ್ವೆಸ್ಟಿಗೇಷನನ್ನು ಚಾಲೂ ಮಾಡಿದ್ದಾರೆ. ಮೊದಲು ದೇವರಾಜೇಗೌಡ ಅವ್ರನ್ನ ಬಂಧನ ಮಾಡಿದ್ರು ಎರಡು ಸುದ್ದಿಗೋಷ್ಠಿ ನಂತರ. ಅವ್ರ ಹತ್ರ ಯಾವುದೋ ಒಂದಷ್ಟು ಸಾಕ್ಷ್ಯಗಳಿದ್ದಾವೆ ಅನ್ನುವಂತಹ ಅನುಮಾನದ ಮೇಲೆ ಅವರು ಕೂಡ BJPಯ ಮುಖಂಡರು, ವಕೀಲರು ಕೂಡ ಹೌದು. ಅವರು ಲಾಸ್ಟ್ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಪರಾಜಿತರಾದಂಥವ್ರು. ಅನಂತರ ಎಸ್ಐಟಿ ಕಣ್ಣು ಈಗ ಒಂದು ಕಡೆ ದೇವರಾಜೇಗೌಡ ಅವರಿಂದ ಮಾಹಿತಿ ಸಂಗ್ರಹ ಮಾಡುವಂಥ ಕಾರ್ಯ ಮಾಡ್ತಾ ಇದೆ, ಇನ್ನೊಂದು ಕಡೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರನ್ನು ಕೂಡ ಬೆನ್ನಟ್ತಾ ಇರುವಂಥದ್ದು. ಈಗಾಗಲೇ ಚೇತನ್ ಮತ್ತು ಲಿಖಿತ್ ಪ್ರೀತಮ್ ಗೌಡ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಪೆನ್ ಡ್ರೈವ್ ಅವ್ರನ್ನ, ಜೊತೆಗೆ CPU ಕಂಪ್ಯೂಟರ್ ನಾಶ ಮಾಡ್ತಾ ಇದ್ರು, ಸಾಕ್ಷ್ಯ ನಾಶ ಮಾಡ್ತಿದ್ರು ಅಂತ ಹೇಳಿ ಇತ್ತೀಚೆಗಷ್ಟೇ ಬಂಧನ ಮಾಡಿದ್ರು. ಆ ಬೆನ್ನಲ್ಲೇ ಮತ್ತೆ ಮೂವರು ಪ್ರೀತಮ್ ಗೌಡ ಅವರ ಆಪ್ತರು ಅಂತೆ. ಅವರ ಮನೆ, ನಿವಾಸ, ಜೊತೆಗೆ ಬಾರು, ಹೋಟೆಲು, ಅಲ್ಲೂ ಕೂಡ ನೆನೆ 18 ಕಡೆಗಳಲ್ಲಿ 30ಕ್ಕೂ ಹೆಚ್ಚು ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಈ ಎಲ್ಲವೂ ಕೂಡ ವಿದ್ಯಮಾನಗಳು ರಾಜಕೀಯ ಜಟಾಪಟಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಎಸ್ಐಟಿ ಅವರ ತನಿಖಾ ಮಾದರಿಯನ್ನು, ತನಿಖಾ ದಿಕ್ಕನ್ನು ಈಗಾಗಲೇ BJP ತೀವ್ರವಾಗಿ ಖಂಡಿಸ್ತಾ ಇದೆ. ಟಾರ್ಗೆಟ್ ಮಾಡಿ ಇವರು ಎಸ್ಐಟಿ ಮೂಲಕ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು BJP ಅವರ ವಾದ. ಆ ಭಾಗವಾಗಿಯೇ BJP ಅವರು ಈಗ ಎಸ್ಐಟಿ ಬದಲು CBIಗೆ ಕೊಡಿ ಅನ್ನುವಂತಹ ಏನು ಒತ್ತಾಯ ಇದೆ ಅದನ್ನು ತೀವ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಹೋರಾಟ ಮಾಡೋಕ್ಕೂ ಮುಂದಾಗಿದ್ದಾರೆ. ಆದರೆ ಹಾಸನದಲ್ಲಿ ನಿನ್ನೆ ಏನು 30 ಕಡೆ ದಾಳಿ ನಡೀತು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ BJP ನಾಯಕರ ಮೇಲಿನ ಗುಮಾನಿಯಿಂದಲೇ ಎಸ್ಐಟಿ ಮೂಲಕ ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಇಡೀ ಪ್ರಕರಣದಲ್ಲಿ BJP ಕಡೆ ಡೈವರ್ಟ್ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಆರೋಪವನ್ನು ಕೂಡ BJP ಮಾಡ್ತಾ ಇದೆ. ರಾಜಕೀಯ ಜಟಾಪಟಿ, ರಾಜಕೀಯ ವಾಕ್ಸಮರ ಕೂಡ ಶುರುವಾಗುವ ಕಾಲ ಬಂದಿರುವಂಥದ್ದು. ಈಗ ಪ್ರೀತಮ್ ಗೌಡ ಅವರು ಕೂಡ ಈ ಸಂಬಂಧಪಟ್ಟಂತೆ ಸಂಪರ್ಕಕ್ಕೆ ನಮ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಜೊತೆಗೆ BJP ನಾಯಕರ ವರ್ಷನ್ ಏನಿರುತ್ತೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ವಿರುದ್ಧ BJP ನಾಯಕರು ಒಂದು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಈ ಇಡೀ ವಿದ್ಯಮಾನ ಕಾರಣ ಆಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.